ಗುಡ್ ಮಾರ್ನಿಂಗ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಹೇಗಿದ್ದೀರಿ ಎಲ್ಲರೂ? ಐ ಹೋಪ್ ನೀವೆಲ್ಲ ಸೂಪರ್ ಆಗಿದ್ದೀರಿ ಅಂದ್ಕೊಳ್ತೀನಿ. ಸೊ ಇವತ್ತು ಸಂಡೇ, ಕೆಲವೊಂದು ಐಟಮ್ ಬೇಕಿತ್ತು, ಅದನ್ನು ತರಲಿಕ್ಕೆ ನಾನೀಗ ಶಾಪಿಗೆ ಹೋಗ್ತಾ ಇದ್ದೇನೆ. ನೋಡಿ, ಸಂಡೇ ಅಲ್ವಾ, ಸೊ ನಮ್ಮ ಮನೆಯಲ್ಲಿ ಇವತ್ತು ಮಸಾಲೆ ದೋಸೆ ಮಾಡ್ತಾ ಇದ್ದೇನೆ. ನೋಡಿ, ಅಜ್ಜ ಈಗ ತಿನ್ಲಿಕ್ಕೆ ಕೂತಿದ್ದಾರೆ. ನಮ್ಮದೆಲ್ಲ ತಿಂದಾಯಿತು, ಸೊ ಅಜ್ಜ ಲೇಟ್ ತಿನ್ನೋದು, ಹಾಗೆ ಅವರಿಗೆ ಈಗ ಮಾಡ್ತಾ ಇದ್ದೀನಿ. ಗೈಸ್, ಗುಡ್ ಮಾರ್ನಿಂಗ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಹೇಗಿದ್ದೀರಿ ಎಲ್ಲರೂ? ಐ ಹೋಪ್ ನೀವೆಲ್ಲರೂ ಸೂಪರ್ ಆಗಿದ್ದೀರ ಅಂದ್ಕೊಳ್ತೇನೆ. ಸೊ ಇವತ್ತು ಸ್ಪೆಷಲ್ ಏನಂದರೆ, ರಜೆ ಉಂಟು, ಹಾಗೆ ನಾನು ಹಲಸಿನ ಹಣ್ಣಿನ ಹಪ್ಪಳ ಮಾಡುವ ಅಂತ ಹೇಳಿ ಒಂದು ಹಲಸಿನ ಹಣ್ಣನ್ನು ತೆಗೆದೆ. ಸೊ ತೆಗೆದ ಹಲಸಿನ ಹಣ್ಣು ಇಲ್ಲುಂಟು ನೋಡಿ. ಆಲ್ರೆಡಿ ಬಿದ್ದಾಗಲೇ ಗಾಯ ಆಗಿ ಆಯಿತು. ಇನ್ನಿದನ್ನು ತಗೊಂಡೋಗಿ ರಿಪೇರಿ ಮಾಡಿ ಹಲಸಿನ ಹಣ್ಣಿನ ಹಪ್ಪಳಕ್ಕೆ ರೆಡಿ ಮಾಡಬೇಕು. ನಾನು ನಿಮಗಾಗಿ ಹೇಳಿದ್ದೆ ಅಲ್ಲ, ಹಪ್ಪಳ ಮಾಡಲಿಕ್ಕೆ ಉಂಟು ಅಂತ. ಹಾಗೆ ಬೇಗ ಹಲಸಿನ ಹಣ್ಣನ್ನು ತೆಗೆದು ಅದನ್ನು ಕಟ್ ಮಾಡಿ ಎಲ್ಲ ಆಯಿತು. ನೋಡಿ, ಈ ಥರ ಕಟ್ ಮಾಡಿ ಹಲಸಿನ ಸೋಳೆಯನ್ನು ಸಪ್ರೇಟ್ ಮಾಡಿ ಇಟ್ಟಿದ್ದೇನೆ. ಆಗ ಕಟ್ ಮಾಡಿದ ಹಲಸಿನಕಾಯಿಯನ್ನು ಈ ಥರ ಬಿಡಿಸಿ ಆಯಿತು. ಸೊ ಇದು ಹಲಸಿನ ಸೊಳ್ಳೆ, ಇದನ್ನಿನ್ನು ಬೇಯಿಸ್ಲಿಕ್ಕೆ ಉಂಟು. ಇದನ್ನು ಯೂಸ್ ಮಾಡಲಿಕ್ಕಿಲ್ಲ ಇವತ್ತು. ಇದನ್ನು ಹೀಗೆ ತೆಗೆದಿಡುವುದು, ಬಿಸಿಲಿಗೆ ಹಾಕಿ ಒಣಗಿಸಿ ತೆಗೆದಿಟ್ಟರೆ ಮತ್ತೆ ಮಳೆಗಾಲದಲ್ಲಿ ಯೂಸ್ ಮಾಡಲಿಕ್ಕೆ ಆಗ್ತದೆ. ಆಮೇಲೆ ಇದು ಅದರ ಒಳಗಿದ್ದದ್ದು ಮತ್ತು ಹೊರಗಿದ್ದು, ಇದನ್ನು ಯೂಸ್ ಮಾಡಲಿಕ್ಕಿಲ್ಲ, ಇದು ಎಸೆಯೋದು. ಸೊ ಇದನ್ನೀಗ ಒಲೆಯಲ್ಲಿ ಬೇಯಿಸ್ಲಿಕ್ಕೆ ಉಂಟು. ಮಾಮಿ ಆಲ್ರೆಡಿ ಇಡ್ಲಿ ಪಾತ್ರೆ ಇಟ್ಟಿದ್ದಾರೆ. ನೋಡಿ, ಇದು ನಮ್ಮ ಮನೆಯದು ಇಡ್ಲಿ ಪಾತ್ರೆ. ಸೊ ಇಲ್ಲಿ ಹೇಗೆ ಬೆಂಕಿ ಉರಿತದೆ, ಇದಕ್ಕೆ ಬ್ಲ್ಯಾಕ್ ಆಗ್ತದೆ ಅಂತ ಹೇಳಿ ಈ ಥರ ಬೂದಿಯನ್ನು ಹಚ್ಚುತ್ತಾರೆ ಮೊದಲೇ ಮಾಮಿ. ಇನ್ನೀಗ ಬಿಸಿಯಾಗಿರ್ಬೋದು. ಸೊ ಇದರೊಳಗೆ ಹೀಗೆ ಇಡೋದು, ಇಟ್ಟು ಆಮೇಲೆ ಅದು ಬೆಂದ ಮೇಲೆ ಇಲ್ಲುಂಟು ನೋಡಿ ಕಡಿಯೋ ಕಲ್ಲು. ಸೊ ಈ ಕಲ್ಲಲ್ಲಿ ಹಾಕಿ ಗ್ರೈಂಡ್ ಮಾಡಲಿಕ್ಕೆ. ಹಲಸಿನಕಾಯಿಯ ಸೋಳೆಯನ್ನು ಈ ಥರ ಒಲೆ ಮೇಲೆ ಇಟ್ಟಾಯಿತು. ಇನ್ನಿದನ್ನು ಮುಚ್ಚೋದು. ಬೇಯಿಸಿದ ಹಲಸಿನ ಸೊಳ್ಳೆಯನ್ನು ನಾನೀಗ ಕಡಿಯುವ ಕಲ್ಲಿಗೆ ಹಾಕಿದ್ದೇನೆ ನೋಡಿ. ಸೊ ಅದನ್ನಿನ್ನು ಹೀಗೆ ಗುದ್ದಿ ಹಿಟ್ಟು ರೆಡಿ ಮಾಡಿಕೊಳ್ಬೇಕು. ಇದು ನಾನೀಗ ಗುದ್ದಿ ರೆಡಿ ಮಾಡಿದಂತಹ ಹಿಟ್ಟು. ಸೊ ಇದಕ್ಕೆ ಸ್ವಲ್ಪ ಎಣ್ಣೆಯನ್ನು ಹಾಕ್ಕೊಳ್ಬೇಕು. ತೆಂಗಿನ ಎಣ್ಣೆ ಹಾಕಿದರೆ ಒಳ್ಳೆಯದಾಗ್ತದೆ, ಆದರೆ ಅದು ಸ್ವಲ್ಪ ದಿನ ಇಡ್ಲಿಕ್ಕೆ ಬರುವುದಿಲ್ಲ. ಹಾಗೆ ಈ ಎಣ್ಣೆಯನ್ನು ಹಾಕಿ ಉಂಡೆ ಮಾಡಲಿಕ್ಕೆ ಹೆಲ್ಪ್ ಆಗುವಾಗೆ ಹಿಟ್ಟನ್ನು ಕಲಸಿ ರೆಡಿ ಮಾಡಿಟ್ಟುಕೊಳ್ಬೇಕು. ಸೊ ಇನ್ನು ಕಲಸಿದ ಹಿಟ್ಟನ್ನು ನಾವು ಈ ಪಾತ್ರೆಯಲ್ಲಿ ಉಂಡೆ ಮಾಡಿ ಇಡ್ತೇವೆ. ನಾನು ಮಾಮಿ ಸೇರಿ ಉಂಡೆ ಮಾಡ್ತಾ ಇದ್ದೇವೆ. ಈಗ ಇಲ್ಲಿ ಮಾಮಿ ಇದನ್ನು ಸೆಟ್ ಮಾಡ್ತಾ ಇದ್ದಾರೆ. ಹಪ್ಪಳ ಮಾಡಲಿಕ್ಕೆ ನಾವಿಲ್ಲಿ ಉಂಡೆಯನ್ನು ರೆಡಿ ಮಾಡಿ ಇಟ್ಟಿದ್ದೇವೆ. ಇನ್ನಿದನ್ನು ಒತ್ತಿ ಬಿಸಿಲಿಗೆ ಹಾಕೋದು. ಸೊ ಚಾಪೆ ಅಥವಾ ಪ್ಲಾಸ್ಟಿಕ್ ಮೇಲೆ ಹಾಕೋದು. ನೋಡಿ, ಈ ಥರ ರೆಡಿ ಆಗ್ತದೆ. ಸೊ ನೀವು ಸಹ ಇದನ್ನು ಟ್ರಯಲ್ ಮಾಡಿ. ಹಲಸಿನಕಾಯಿ ಇದ್ದರೆ ನಿಮ್ಮ ಮನೆಯಲ್ಲಿ, ಇಲ್ಲದೇ ಇದ್ದರೆ ಶಾಪಿಂದ ತಂದು ಟ್ರಯಲ್ ಮಾಡಿ, ಆಗ್ತದೆ ಸೇಮ್ ಹೀಗೇನೆ. ಇಲ್ಲಿ ನನ್ನ ಮಾಮಿ ಹಪ್ಪಳವನ್ನು ರೆಡಿ ಮಾಡ್ತಾ ಇದ್ದಾರೆ ನೋಡಿ. ಸೊ ಈ ಥರ ಎಲ್ಲ ನೀಟಾಗಿ ಮಾಡ್ತಾರೆ ಅವರು, ಯಾವಾಗಲೂ ಪ್ರತಿ ವರ್ಷ ಮಾಡ್ತಾರೆ. ಲಾಸ್ಟ್ ಇಯರ್ ನಾನು ವ್ಲಾಗ್ ಸ್ಟಾರ್ಟ್ ಮಾಡಿರಲಿಲ್ಲ, ಹಾಗಾಗಿ ಹಾಕಲಿಲ್ಲ. ಸೊ ಈ ಸಲ ನೋಡಿ
ಅವರು ನನಗೆ ಇಲ್ಲಿ ಒತ್ತಿ ರೆಡಿ ಮಾಡಿ ಕೊಡ್ತಾ ಇದ್ದಾರೆ, ನಾನು ತಂದಿಲ್ಲಿ ಹಾಕ್ತಾ ಇದ್ದೇನೆ. ಇದು ನಾನು ಮೊನ್ನೆ ಹಾಕಿದ ಸಂಡಿಗೆ ನೋಡಿ, ಈ ಥರ ಆಗಿದೆ, ಒಣಗಿ ಈ ಥರ ಆಗಿದೆ. ಇದನ್ನಿನ್ನು ನಾವು ಎಣ್ಣೆಯಲ್ಲಿ ಹಾಕಿ ಹುರಿಯುವುದು. ಈಗ ಒಂದು 5ನೇ ಬಿಸಿಲಿದು. ಮಾಮಿ ಹಪ್ಪಳ ಕೊಡ್ತಾ ಇದ್ದಾರೆ, ನಾನು ತಂದು ಈ ಥರ ಒಣಗ್ಲಿಕ್ಕೆ ಹಾಕ್ತಾ ಇದ್ದೇನೆ ನೋಡಿ. ಪಾಪ ಅವರಿಗೆ ಸುಸ್ತಾಯಿತು. ನಾವಿಲ್ಲಿ ಹಪ್ಪಳ ಒತ್ತುತ್ತಾ ಇದ್ದೇವಲ್ಲ, ನಮ್ಮ ಜೊತೆಯಲ್ಲಿ ಹೆಲ್ಪರ್ ಒಬ್ಬರು ಇದ್ದಾರೆ ನೋಡಿ, ಇಲ್ಲಿ ಕಾಯ್ತಾ ಇದ್ದಾರೆ. ಕಾಯ್ತೆ ಅಮ್ಮ, ಕಾಯ್ತೆ ಕತ್ತಾ ಹಪ್ಪಳಗಲ್ತಾ. ನಾವಿಬ್ಬರು ಹಪ್ಪಳ ಹಾಕಲಿಕ್ಕೆ ಇವತ್ತು ಶುರು ಮಾಡಿದ್ವಲ್ಲ, ಸೊ ಇಲ್ಲಿ ತನಕ ನಮ್ಮದು ತಿಂಡಿ ತಿಂದಾಗಲಿಲ್ಲ. 12 ಗಂಟೆ ಹತ್ತಿರ ಆಗ್ತಾ ಬಂತು. ಆದರೆ ನಮ್ಮದು ಅಜ್ಜ ಕೂಡ ನಮ್ಮ ಜೊತೆಯಲ್ಲಿ ಓಕೆ ಬೆಳಿಗ್ಗೆ ಪಪ್ಪಾಯ ತಿಂದಿದ್ದೇವೆ, ಆದರೆ ತಿಂಡಿ ಆಗಲಿಲ್ಲ ತಿಂದು. ಸೊ ನಾವು ತಿನ್ನಲಿಲ್ಲ ಅಂಥೇಳಿ ನಮ್ಮ ಅಜ್ಜ ಕೂಡ ತಿನ್ನಲಿಲ್ಲ ನೋಡಿ. ಅವರು ಸಹ ಪೇಪರ್ ಓದ್ತಾ ಹಾಕುತ್ತಿದ್ದಾರೆ ನೋಡಿ, ಇಲ್ಲಿ ಡೀಪಾಗಿ ಪೇಪರ್ ಓದ್ತಾ ಇದ್ದಾರೆ. ಹಲೋ, ಗುಡ್ ಮಾರ್ನಿಂಗ್. ಫೈನಲಿ ನಾವೆಲ್ಲ ಹಪ್ಪಳ ಹಾಕಿ ಆಯಿತು ನೋಡಿ. ಸೊ ಇದು ಇನ್ನು ಒಣಗಲಿಕ್ಕೆ ಟೈಮ್ ಉಂಟು, ಸಂಜೆ ಆಗ್ಬೋದು, ಮತ್ತೆ ಮಗಚಿ ಹಾಕೋದೊಂದು ಸಲ. ಸೊ ಇದನ್ನಿನ್ನು ಒಣಗಿದ ಮೇಲೆ ನಾವು ಎಣ್ಣೆಯಲ್ಲಿ ಕಾಯಿಸಿ ತಿನ್ಬೋದು, ಹಾಗೆ ಒಲೆಯಲ್ಲಿ ಕಾಯಿಸಿ ತಿನ್ನಲಿಕ್ಕೆ ಹೋಗ್ತದೆ ಕೆಂಡದ ಮೇಲೆ ಇಟ್ಟು. ಸಾಧ್ಯ ಆದರೆ ನೀವು ಸಹ ಇದನ್ನು ಟ್ರೈ ಮಾಡಿ. ನಿಮ್ಮ ಮನೆಯಲ್ಲಿ ಹಲಸಿನ ಹಣ್ಣಿರಬೇಕು,
ಸೊ ಹಲಸಿನ ಮರ ಇದ್ದು ಮಾಡೋದಾದರೆ ಓಕೆ, ಅಂಗಡಿಯಿಂದ ತಂದು ಮಾಡೋದಾದರೆ ಸ್ವಲ್ಪ ಕಷ್ಟ. ಟ್ರಯಲ್ ಮಾಡಿ ಆದರೂ ಕೂಡ ನೀವು. ಈಗ ನಾವು ಅಕ್ಕಿಯ ಸಂಡಿಗೆಯನ್ನು ಹಾಕ್ತಾ ಇದ್ದೇವೆ. ನಿನ್ನೆದು ಸ್ವಲ್ಪ ಸೋನಾ ಮಸೂರಿ ಅನ್ನ ಮಾಡಿದ್ದು ಉಳಿದಿತ್ತು, ಅದರದ್ದೀಗ ಸಂಡಿಗೆ ಹಾಕಲಿಕ್ಕೆ ರೆಡಿ ಮಾಡಿದ್ದೇವೆ ನೋಡಿ. ಓಯ್ ಸಂಡಿಗೆ ಬಡ್ಗ ಬುಕ್ಕ ಫೋನು. ನಾವು ಸಂಡಿಗೆಯನ್ನು ಹಾಕಿ ಆಯಿತು ನೋಡಿ. ಸೊ ಈ ಥರ ಪ್ಲ್ಯಾಸ್ಟಿಕ್ ಮೇಲೆ ಹಾಕಿ ಒಣಗಲಿಕ್ಕೆ ಇಟ್ಟಿದ್ದೇವೆ. ಸೊ ಇದಿನ್ನು ಒಂದು 5 ಬಿಸಿಲಾದರೆ ಸರಿ ಒಣಗಿ ಸಿಗ್ತದೆ ನಮಗೆ. ಆಮೇಲೆ ನಾನು ತೋರಿಸ್ತೇನೆ ನಿಮಗೆ. ಆಮೇಲೆ ಆಲ್ರೆಡಿ ಹಪ್ಪಳ ಸಾಧಾರಣ ಒಣಗಿತ್ತು, ಅದನ್ನೀಗ ನೋಡಿ ಈ ಥರ ಉಲ್ಟಾ ಹಾಕಬೇಕು. ಆಗಲೇ ಹಾಕಲಿಕ್ಕೆ ಶುರು ಮಾಡಿದೆ, ಈ ಥರ ಉಲ್ಟಾ ಹಾಕಬೇಕು. ಸೊ ಈಗ ನಮಗೆ ಹೀಗೆ ಕೀಳಲಿಕ್ಕೆ ಸಿಗ್ತದೆ. ಅಜ್ಜ ನೋಡಿ ಬ್ಲೌಸ್ ಹೊಲಿತಾ ಇದ್ದಾರೆ, ಹೊಲ್ದದನ್ನು ಕಟ್ ಮಾಡ್ತಾ ಇದ್ದಾರೆ. ನೋಡಿ ನಾವು ಬೆಳಗ್ಗೆ ಹಾಕಿದ್ದ ಹಪ್ಪಳ ಈಗ ರೆಡಿಯಾಗಿದೆ. ಸೊ ಇನ್ನು ಆದರೂ 2 ಬಿಸಿಲಿಗೆ ಒಣಗಿಸಬೇಕಾಗ್ತದೆ ನೋಡಿ. ಸೊ ಈ ಥರ ರೆಡಿಯಾಗಿದೆ. ಇನ್ನಿದನ್ನು ಸಂಜೆ ಒಂದು 5 ಗಂಟೆ ಹೊತ್ತಿಗೆ ಕಲೆಕ್ಟ್ ಮಾಡಬೇಕು. ಎಲ್ಲವನ್ನು ಕಲೆಕ್ಟ್ ಮಾಡಿ ತೆಗೆದಿಡೋದು, ನಾಳೆ ಮತ್ತೆ ಬಿಸಿಲಿಗೆ ಒಣಗ್ಲಿಕ್ಕೆ ಹಾಕೋದು. ಸೊ ದುಡ್ಡು ಕೊಟ್ಟು ಪರ್ಚೇಸ್ ಮಾಡಿ ತಿನ್ನೋದಕ್ಕಿಂತ ನಾವೇ ಮನೆಯಲ್ಲಿ ಫ್ರೆಶ್ ಆಗಿ ಮಾಡಿದರೆ ಖುಷಿಯಾಗ್ತದೆ ತಿನ್ನಲಿಕ್ಕೆ. ನಮ್ಮ ನೇಬರ್ ದೇವಿಕಕ್ಕ ಅಂತಿದ್ದಾರೆ, ಅವರು ನಮ್ಮ ಮನೆಯಿಂದ ತರಕಾರಿಯನ್ನೆಲ್ಲ ಪರ್ಚೇಸ್ ಮಾಡ್ತಾರೆ. ಅವರು ಇವತ್ತು ನೋಡಿ ಮಾಮಿಗೆ ಮಾವಿನ ಹಣ್ಣನ್ನು ಗಿಫ್ಟ್ ಮಾಡಿದ್ದಾರೆ. ತುಂಬ ಉಂಟು ನೋಡಿ, ಕಾಣ್ತಾ ಉಂಟಲ್ಲ. ಸೊ ಇದರದ್ದು ಇನ್ನೂ ಮಾವಿನ ಹಣ್ಣಿದು, ಮಾವಿನಕಾಯಿ ಇದು, ಇದರದ್ದು ಉಪ್ಪಿನಕಾಯಿ ಹಾಕ್ತಾರೆ. ನಿನ್ನೆ ಸಂಜೆ ನಾನು ಇವತ್ತು ಹಲಸಿನ ಹಪ್ಪಳ ಮಾಡಬೇಕು ಅಂತ ಒಂದು ಹಲಸಿನಕಾಯಿಯನ್ನು ಎಳೆದು ಹಾಕಿದ್ದೆ. ಬಟ್ ಆದರೆ ಅದು ತೆಗೆದು ಹಾಕುವಾಗ ಗೊತ್ತಾಯ್ತು ಇದು ಕಾಯಲ್ಲ ಹಣ್ಣು ಅಂತ. ಹಾಗೆ ಆ ಹಣ್ಣನ್ನು ಇಲ್ಲೇ ಇಟ್ಟು ಇವತ್ತು ಕಟ್ ಮಾಡಲಿಕ್ಕೋಸ್ಕರ ಇಟ್ಟಿದ್ದೇನೆ. ಸೊ ಅದನ್ನೀಗ ಮಾಮಿ ಕಟ್ ಮಾಡ್ತಾರೆ. ಆ್ಯಕ್ಚುಲಿ ದೊಡ್ಡ ಹಲಸಿನ ಹಣ್ಣು, ಅದನ್ನೆಲ್ಲರಿಗೂ ಶೇರ್ ಮಾಡಲಿಕ್ಕೆ ಉಂಟು. ಒಂದು ಜಾಯಿಂಟ್ ಫ್ಯಾಮಿಲಿ ಅಲ್ಲ. ಸೊ ಜಾಯಿಂಟ್ ಫ್ಯಾಮಿಲಿಯಲ್ಲಿ ಚಿಕ್ಕಪ್ಪನಿಗೆ ಕೊಡಲಿಕ್ಕಿರ್ತದೆ, ಮಾಮನಿಗೆ ಕೊಡಲಿಕ್ಕಿರ್ತದೆ, ಅತ್ತೆಗೆ ಕೊಡಲಿಕ್ಕಿರ್ತದೆ. ಹಾಗಾಗಿ ಅದನ್ನೀಗ ಮಾಮಿ ಕಟ್ ಮಾಡ್ತಾರೆ. ಕಟ್ ಮಾಡಿ ಬಿಡಿಸೋದನ್ನು ನಿಮಗೆ ಹಾಕ್ತೇನೆ. ಹಲಸಿನ ಹಣ್ಣಾದ ಕಾರಣದಿಂದ ಇವತ್ತು ಬೇರೆ ಹಲಸಿನಕಾಯಿಯನ್ನು ತೆಗೆದು ಹಪ್ಪಳವನ್ನು ಮಾಡಿದ್ದು ನಾವು. ಇಲ್ಲಿ ಮಾಮಿ ಕಟ್ ಮಾಡ್ತಾ ಇದ್ದಾರೆ ನೋಡಿ. ಅದರ ರಚ್ಚೆಯನ್ನು ಬೇರೆ ಮಾಡಿಡ್ತಾರೆ ಮೊದಲೇ ಅವರು. ನಾನೆಲ್ಲ ಲಾಸ್ಟಿಗೆ ರಿಪೇರಿ ಮಾಡೋದು. ಸೊ ಅವರು ಸೂಪರ್ ವುಮೆನ್ ಅಲ್ಲ, ಎಲ್ಲವನ್ನು ಫಸ್ಟ್ ನೀಟ್ ಮಾಡ್ತಾ ಹೋಗ್ತಾರೆ. ಸೊ ಈ ಥರ ಕಟ್ ಮಾಡಿ ಫಸ್ಟ್ ಹೀಗಿತ್ತಲ್ವ, ಆಮೇಲೆ ಈ ಥರ ಕಟ್ ಮಾಡ್ತಾರೆ. ಅದರ ಮಧ್ಯದಲ್ಲೊಂದು ಇರ್ತದೆ, ಅದನ್ನು ಸಪ್ರೇಟ್ ಮಾಡಿ ಆಮೇಲೆ ಇಲ್ಲಿಗೆ ಹಾಕ್ತಾರೆ.
ನಾವು ಹಲಸಿನ ಹಣ್ಣನ್ನು ಕಟ್ ಮಾಡಿ ಅದರ ರಚ್ಚೆಯಿಂದ ಹಲಸಿನ ಸೋಲೆಯನ್ನು ಬಿಡಿಸಿ ಬೇರೆ ಮಾಡಿ ಆಯಿತು ನೋಡಿ. ಸೊ ಇದೆಲ್ಲ ವೇಸ್ಟ್ ಇನ್ನು. ಇದನ್ನು ಕಟ್ ಮಾಡಿ ತೆಂಗಿನ ಮರದ ಬುಡಕ್ಕೆ ಹಾಕ್ತೇವೆ. ದನ ಇದ್ರೆ ತಿನ್ನಲಿಕ್ಕೆ ಕೊಡಲಿಕ್ಕೆ ಆಗ್ತದೆ. ನಮ್ಮ ಮನೆಯಲ್ಲಿ ದನ ಇಲ್ಲಲ್ಲ, ಹಾಗೆ ನಾವು ತೆಂಗಿನ ಮರದ ಬುಡಕ್ಕೆ ಹಾಕ್ತೇವೆ. ನಾವು ಹಲಸಿನ ಹಣ್ಣನ್ನು ರಿಪೇರಿ ಮಾಡಿ ಈ ಥರ ಕಟ್ಟಿಟ್ಟಾಯಿತು ನೋಡಿ. ಸೊ ಇದು ನಮ್ಮದಲ್ಲ, ಡಿಮಾರ್ಟಿನ ಪ್ಲಾಸ್ಟಿಕ್ಗಳು. ಸೊ ಇದರಲ್ಲಿ ಈಗ ಕಟ್ಟಿಟ್ಟದು ಉಂಟು. ಇದು ಭಾರತಿ ಆಂಟಿಗೆ, ಇದು ಅವ್ರದ್ದು ಫ್ರೆಂಡಿಗೆ, ಆಮೇಲೆ ಸಂಜನಾ ಮಾಮಿ ಬಂದಿದ್ದಾರೆ. ಹಾಗೆ ಎಲ್ಲರಿಗೂ ಕೊಟ್ಟು ನಾವು ಸ್ವಲ್ಪ ಅದರದ್ದು ಫುಡ್ ಮಾಡಿ ತಿನ್ನೋದಿನ್ನು. ನನ್ನ ಮಾಮಿ ಇದು, ಆ ಕಡೆಯದ್ದು ನನ್ನ ಮಾಮನ ತಂಗಿಯವರು, ಮತ್ತು ಮಾಮನ ತಂಗಿಯ ಫ್ರೆಂಡ್ ಇವರು. ಸೊ ಇವರು ನಮ್ಮ ಮನೆಗೆ ವಿಸಿಟ್ ಮಾಡಿದ್ದಾರೆ. ನನ್ನ ಮಾಮಿನ ಫ್ರೆಂಡ್ ಆಯಿತು ಜೈ, ಎಲ್ಲರೂ ಸಹ 3 ವರ್ಷ ಫ್ರೆಂಡ್ಸ್ ಅಲ್ಲ. ಹೌದು. ಇವತ್ತಿನ ಇಡೀ ದಿನದ ವ್ಲಾಗ್ ನಿಮಗೆಲ್ಲರಿಗೂ ಇಷ್ಟ ಆಗಿದೆ ಅಂದ್ಕೊಳ್ತೇನೆ. ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹಾಗೆ ಚಾನಲ್ಗೆ ಹೊಸಬರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಅಲ್ಲೇ ಇರುವಂತಹ ಬೆಲ್ ಐಕಾನ್ ಒತ್ತಿ. ನಾಳಿನ ವ್ಲಾಗ್ನೊಂದಿಗೆ ನಿಮಗೆ ಸಿಗ್ತೇನೆ. ಅಲ್ಲಿವರೆಗೂ ಎಲ್ಲರಿಗೂ ಬಾಯ್ ಬಾಯ್.